ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತೇನಪ್ಪ ಅಂದ್ರೆ ನಂದು ಎಕ್ಸಾಮ್ದು ಫೈನಲ್ ಡೇ ಇತ್ತು. ಇವತ್ತು ಕಂಪ್ಲೀಟ್ಲಿ ಎಕ್ಸಾಮ್ ಮುಗಿದು ಆಫ್ಟರ್ 25 ಡೇಸ್. ಸೊ ಎಕ್ಸಾಮ್ ಮುಗಿದ್ವು, ಮನೆಗೆ ಹೋಗೋ ಪ್ಲ್ಯಾನ್ ಐತಿ. ಬಟ್ ನಮ್ಮ ಮನೆಗೆ ಹೋಗಲ್ಲ ಡೈರೆಕ್ಟಾಗಿ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗ್ತೀನಿ. ಬಟ್ ಆದರೆ ಇವತ್ತು ಹೊರಗೆ ಹೊಂಟಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಬ್ರು ಜನ. ಇನ್ನು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ, ಅವ್ರಿಗೂ ಇತ್ತು ನನಗೂ ಶಾಪಿಂಗ್ ಮಾಡೋದಿತ್ತು. ಸೊ ಅದಕ್ಕೆ ನಾವು ಹೊಂಟಿವಿ. ಸೊ ಫೈನಲಿ ಹೊಂಟೇವಿ ಇವತ್ತು. ಎಷ್ಟು ತಾಸ್ ಮಾಡಿದ್ರೆ ಗೊತ್ತಿವ್ರೆ, ನಾನು ಆಲ್ರೆಡಿ ರೆಡಿ ಆಗಿ ಕುಂತಿದ್ದೆ. ಬಟ್ ಇವರಿಬ್ರು ಹುಡುಗಿಯರು ಇನ್ನೂ ರೆಡಿ ಆಗಿದ್ದಿಲ್ಲ. ಮತ್ತೆ 20-25 ನಿಮಿಷ ಮತ್ತೆ ವೇಟ್ ಮಾಡಿಸಿದ್ರು ನಂಗೆ ರೆಡಿ ಆಗಕ್ಕಂತಂದು. ಸೊ ಆದರೂ ಇರ್ಲಿ, ಹೊಂಟೇವಿ. ಎಲ್ಲಿ ಹೊಂಟೇವಿ ಅಂತಂದ್ರೆ ಜುಡಿಯೋಗ್. ನಂದು ಮತ್ತೆ ನನ್ನ ಫ್ರೆಂಡ್ ದಿಯಾಗ್ ಜುಡಿಯೋಗ್ ಹೋಗೋದೈತಿ. ಬಟ್ ಇನ್ನೊಬ್ಬಕಿಗೆ ಡ್ರೆಸ್ ತಗೊಳೋದೈತಿ. ಬಟ್ ಜುಡಿಯೋಗ್ ಆಗಲ್ಲ, ಬೇರೆ ಕಡೆ ತಗೊಳೋದೈತಿ ಆಕಿಗೆ. ಸೊ ಹೊಂಟೇವಿ, ಬರ್ರಿ ನೋಡು. ಸೊ ಗೈಸ್, ಇವತ್ತು ನಾನು ನನ್ನ ಫ್ರೆಂಡ್ಸನ್ ಫಸ್ಟ್ ಈ ವಿಡಿಯೋ ಒಳಗೆ ನನ್ನ ಫ್ರೆಂಡ್ಸನ್ ಇಂಟ್ರೊಡ್ಯೂಸ್ ಮಾಡ್ತೇನೆ. ಇಬ್ಬರನ್ನ, ಜಾಸ್ತಿ ಏನಿಲ್ಲ. ಈಕಿ ದಿಯಾ ಅಂತಂದ್ರೆ ಬೀದರಿಂದ ಅದಾಳಕಿ. ಮತ್ತ ಈಕಿ ಅಮೃತ ಅಂತಂದ್ರೆ ನಮ್ಮ ಹಾವೇರಿ ಹುಡುಗಿ, ನಮ್ ಸೈಡ್. ಇಬ್ರು ನಮ್ ಸೈಡ್ ಅದಾರ. ಗೈಸ್, ಏನ್ ಭಯಂಕರ ಅಂದ್ರ ಭಯಂಕರಪ್ಪ ಇದನ್ ಬಿಸಿಲಿಲ್ ಮಂಗ್ಳೂರ್ದಾಗ. ಹೋಗೊಂಡ್ ಬರ್ರಿ. ಸೊ ಗೈಸ್, ಫಸ್ಟ್ ನಾವ್ ಅಮೃತಾಗ ಡ್ರೆಸ್ ತಗೊಳಕ್ ಬಂದೇವಿ. ಇಲ್ಲೇ ಫಸ್ಟ್ ಸಮೀಪಿತ್ತದ, ಅದಕ್ಕೆ ಫಸ್ಟ್ ಅಕ್ಕಿಗ್ ತಗೊಂಡ ಮತ್ತ ಆಮೇಲೆ ನಂದು ಮತ್ತೆ ದಿಯಾಗ ಡ್ರೆಸ್ ತಗೊಳಕ್ ಹೋಗ್ತೇವಿ. ನಿಂಗೇನ್ ಇಷ್ಟ ಆತ ಇಲ್ಲ? ಯಾವ್ದು ತಗೊಂಡ್ರೆ ಮ್ಯಾಚ್ ಆಗ್ತದಲ್ಲ ಹಿಂಗ. ಸೊ ಗೈಸ್, ನಾವು ಬಂದಿರೋದು ಜುಡಿಯೋಗ. ಅಮೃತಾಗಂತೂ ಅರ್ಬಿ ಸಿಗ್ಲಿಲ್ಲಾನೆ. ಸೊ ನಾವ್ ತಗೊಳಕ್ ಬಂದೇವ್, ಬರೀ ನಾನು ಏನ್ ಸಿಕ್ತೈತಿ ಅಂತ ನೋಡೋಣ. ಗೈಸ್, ಅಮೃತಾಗ ಬೇಕಾಗಿದ್ದು ಸ್ಕರ್ಟ್, ಅದು ಸಿಕ್ಕಿದ್ದೆ. ಅದು ಎಂತದ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇದು ಸ್ಕರ್ಟ್ ಅಂತ. ಬಟ್ ಇದಕ್ಕೆ ಟಾಪ್ ಏನು ಏನಂತ ಗೊತ್ತಿಲ್ಲ. ಇದು ಏನೋ ವಿಚಿತ್ರವಾಗಿದೆ ನೋಡಿ. ಹೆಂಗ್ ಹಾಕೋದಂತ ಗೊತ್ತಿಲ್ಲ. ಅದು ತಗೋತಾಳಂತ, ಈ ಸ್ಕರ್ಟ್ ತಗೋತಾಳಂತ. ಬಟ್ ಇದನ್ ಟಾಪ್ ಅಂತ ಅನ್ಕೊಂಡ. ಕಾಮೆಂಟ್ ಮಾಡ್ರಿ ಯಾರಿಗೆ ಎಷ್ಟು ಚಲೋ ಅನ್ಸದ್ ಟಾಪ್ ಡ್ರೆಸ್ ಅಂತ. ನಾನು ಪಾನಿಪುರಿ ತಿನ್ನತೀನಿ. ಈ ಅವಿರ್ಬೇಕು ಕೂಡ ಅದಾಳ. ಇದಂತೂ ಮಸ್ತ್ ಇರ್ತೈತಿ, ಇಲ್ಲಿ ಟ್ರೈ ಮಾಡ್ಬೇಕ. ಅಲ್ಲಿ ಸಿರಿ ಸಿಗ್ತೈತಿ, ಹಂಪನ್ ಕಟ್ಟೆ ಒಳಗ್ ಸಿಗ್ತೈತಿ. ಮಸ್ತ್ ಇರ್ತೈತಿ, ಹೆಲ್ದಿನ ಇರ್ತೈತಿ. ಬಟ್ ಜ್ಯೂಸ್ ಕುಡ್ದಂಗೂ ಆಗಿರ್ತೈತಿ, ಅದಕ್ಕೆ ಟ್ರೈ ಮಾಡ್ರಿ. ಸೊ ಗೈಸ್, ನಾವಂತೂ ಏನು ಅರ್ಬಿ ತಗೊಳಿಲ್ಲ. ಅಮೃತ ಒಬ್ಬಕಿನ ತಗೊಂಡಿದ್ದ ಅರ್ಬಿ, ಮತ್ ನಾ ಸ್ವಲ್ಪ ಎಕ್ಸಸರೀಸ್ ಮತ್ತೆ ಸ್ವಲ್ಪ ಮೇಕಪ್ ಸಾಮಾನು ಅಷ್ಟೇ ತಗೊಂಡೆ. ಬಟ್ ಏನು ತಗೋದಿಲ್ಲ ಅಂದ್ರೆ ತಿನ್ನೋದು ಮಾತ್ರ ಇಂಪಾರ್ಟೆಂಟ್ ನಮ್ಗೆ. ತಿನ್ನೋದ್ ಮಾತ್ರ ಎಲ್ಲೂ ಬಿಡಂಗಿಲ್ಲ. ನಾವು ತಿನ್ನೋದ್ ಮಾತ್ರ ಇದೊಂದ ಜಾಸ್ತಿ ಅಂದ್ರೆ ಪಿಕ್ಕಲ್. ಇದನ್ನ ಪೈನಾಪಲ್ ಇನ್ನು ಬಾಳ್ ಸಿಗ್ತಾವ ನಿಮ್ಗೆ. ಅದ್ರಲ್ಲಿ ಏನೇನ ಮ್ಯಾಂಗೋದು ಎಲ್ಲಾ ಸಿಗ್ತಾವ. ಬಟ್ ಬಂದ್ ಅನ್ಸಲಿ ಟ್ರೈ ಮಾಡಿ ನೋಡಿದ್ರೆ ಮಸ್ತ್ ಇರುತ್ತೆ. ಇದ್ರ ಮೇಲೆ ಹಚ್ಚೋ ಚಟ್ನಿ ಎಲ್ಲ ಮಸ್ತ್ ಇರ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡಿ. ಏನು ತಗೊಳಕಂತೂ ಆಗಿಲ್ಲ. ಬಟ್ ಸುಸ್ತಂತೂ ಇಂತ ನಮ್ಗೆ ಖರಾಬ್ ಆಗೈತಂದ್ರ ಈ ಮಂಗಳೂರು ಬಿಸಿಲಿಗೆ ಯಪ್ಪ ದೇವ್ರಿ ತಲಿ ತಿರುಗಿ ಹೋತ್ ನಂದ. ಅದಕ್ಕೆ ನಾ ಏನು ತಗೊಳ್ಳಿಲ್ಲ. ನಂಗೆ ಮನ್ಸು ಬರ್ಲಿಲ್ಲ ತಗೊಳಕಂತ, ಇಷ್ಟಾನು ಆಗ್ಲೇ ಇಲ್ಲ. ಏನು ತಗೊಂಡಿಲ್ಲ, ಬೇರೆ ಹಾಸ್ಟೆಲ್ಗೆ ಹೋಗೋಣ. ಸೊ ಗೈಸ್, ಎಲ್ಲ ಬಂದ್ ಹೇಳಿದ್ವಿ, ಕಾಲೇಜ್ ಕಡೆ ಬಂದಿವಿ. ನಮ್ ಕಾಲೇಜ್ ಹಾಸ್ಟೆಲ್ ನಮ್ ಕಾಲೇಜ್ ಒಳಗ, ನಮ್ ಕ್ಯಾಂಪಸ್ ಒಳಗನ ಐತಿ. ಸೊ ಬಂದ್ ಹೇಳಿದ್ವಿ, ನಾವು ತೋರಿಸ್ತೇವೆ ನಮ್ ಫಸ್ಟ್ ಎಂಟ್ರೆನ್ಸ್ ಹೆಂಗೈತಂತೆ. ಸೊ ಹಿಂಗ್ ಬರ್ದಿರ್ತದ. ಮತ್ತ ಗೈಸ್, ಅಮೃತ ಏನ್ ಹೇಳತ್ತಾಳ ಗೊತ್ತೇನ್ರಿ? ಇವತ್ತು ನಮ್ಗ ಅರ್ಬಿ ಅಂತ ಇದಕ್ ಹೋಗಿದ್ವಲ್ಲ ಶಾಪಿಂಗಿಗೆ, ಅರ್ಬಿ ಅಂತ ಸಿಗ್ಲಿಲ್ಲ ನಮ್ಗೆ ಇಷ್ಟ ಬಂದಿದ್ ಅರ್ಬಿ ಅಂತ ನಮ್ಗೆ ಸಿಗ್ಲಿಲ್ಲ. ಅದಕ್ಕೆ ಇಕ್ಕೇನ್ ಅನ್ನತ್ತಾಳ ಏನ್ರಿ, ಏನ್ ಅನ್ನತ್ತಾಳ ಅಂದ್ರೆ ನಮ್ಗಾಗಿ ನಾವೇ ಶಾಪ್ ಓಪನ್ ಮಾಡ್ಕೋಬೇಕಂತ. ಅದ್ರಲ್ಲೆಲ್ಲ ಅರ್ಬಿ ಗಿರ್ಬಿ ನಾವೇ ತಗೋಬೇಕಂತ. ಬಟ್ ಯಾರಿಗೂ ಕೊಡಂಗಿಲ್ಲ, ನಾವ ತಗೋಬೇಕ. ಹಂಗಿದ್ರ ಅಲ್ಲಿ ಬೇರೆ ಕಡೆಗೆ ಹೋಗಿ ತಗೋಬೋದಲ್ಲ, ಮತ್ ನಾವೇ ಶಾಪ್ ಓಪನ್ ಮಾಡ್ಬೇಕಂತ. ನಮಗಾಗಿ ಆಯ್ತು ಶಾಪ್ ನಮ್ಗಾಗಿ ಮಾಡ್ಬೇಕು, ಬಟ್ ಬೇರೆಯವ್ರಿಗೇನು ಕೊಡಂಗಿಲ್ಲ. ಹೌದಿಲ್ಲ? ಈಗಿನ ತಲೆ ನೋಡ್ರಿ, ಎಂತ ಯೋಚನೆ ಬರ್ತೈತಿ ನೋಡ್ರಿ ಈ ಹುಡುಗಿ ತಲೆಗೆ. ಹ್ಯಾಂಡ್ಸ್ ಆಫ್ ಅನ್ಬೇಕು. ಈಗಿನ ವಿಚಾರ ಅಂದ್ರು ನೆಕ್ಸ್ಟ್ ಲೆವೆಲ್ ಇರ್ತಾವ. ನೋಡ್ಬೇಕು ಇನ್ನು ಎಲ್ಲ ಮುಂದಿನ ವ್ಲಾಗ್ ಒಳಗ್ ನಿಮ್ಗೆ ಗೊತ್ತಾಕೈತಿ ಈಕಿನ ವಿಚಾರ ಏನೇನಂತಂದ ಗೊತ್ತಾಕೈತಿ. ನಿಮ್ಗೆ ಹೇಳ್ತೇನೆ, ನಾವಾಗ ತೋರಿಸ್ತೇನೆ. ಹೇಳೋಕಿನ ಬಂದು ತೋರಿಸ್ತೇನೆ ಈಕಿನ ವಿಚಾರ ಹೆಂಗಿರ್ತಾವ ಅಂತಂದ. ಸೊ ಹಾಸ್ಟೆಲ್ ಹೋಗೋಣ ಬರ್ರಿ. ಫುಲ್ ಸುಸ್ತಾಗ್ಬಿಟ್ಟೈತಿ, 3 ಜನಕ್ಕೂ ಸುಸ್ತಾಗೈತಿ. ಹಾಸ್ಟೆಲ್ ಹೋಗೋಣ ಫಸ್ಟ್, ಆಮೇಲೆ ಹೇಳ್ತೇನೆ ಕಂಟಿನ್ಯೂ ಮಾಡ್ತೇನೆ.
ಗೈಸ್ ಇದು ಸೀನಿಯರ್ ಮತ್ತೆ ಜೂನಿಯರ್ ಡಿಯೋ ಪೇರ್ ಇದು. ಸೊ ಎಲ್ಲ ಮುಗೀತು, ಬಂದೇನಿ. ಬಟ್ ಇನ್ನೊಂದು ದೊಡ್ಡ ಟಾಸ್ಕ್ ಏನಂದ್ರೆ ಇವೆಲ್ಲ ಬಟ್ಟಿನ ಮಡಿಸಿ ಪ್ಯಾಕ್ ಮಾಡ್ಕೋಬೇಕು. ಯಾಕಂದ್ರೆ ನಾಳೆ ಊರಿಗೆ ಹೊಟ್ಟೇನಿ. ಬಟ್ ಒಂದ್ ಅರ್ಬಿನೂ ಏನು ಪ್ಯಾಕ್ ಮಾಡಿಲ್ಲ ನಾನು. ನಾಳೆ 5:30ಗೆ ಟ್ರೈನ್ ಐತೆ. ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಇದನ್ನಾಗೈತಿ. ಬಟ್ ಆದ್ರೂ ಪ್ಯಾಕ್ ಮಾಡಬೇಕು. ಸೊ ಫೈನಲಿ ಎಲ್ಲ ಕೆಲಸ ಮುಗಿಸಿದೆ. ನಾನು ಪ್ಯಾಕ್ ಮಾಡೋದೆಲ್ಲ ಆಯ್ತು. ಫುಲ್ ರೂಮ್ ಎಲ್ಲ ಕ್ಲೀನ್ ಮಾಡಿದೆ, ಕಬರ್ಡ್ ಕ್ಲೀನ್ ಮಾಡಿದೆಲ್ಲ ಪ್ಯಾಕ್ ಮಾಡಿ ರೆಡಿ ಟು ಗೋ. ನಾಳೆ ಮಾರ್ನಿಂಗ್ 5 o'clock ಎದ್ದೇಳ್ಬೇಕು. ಯಾಕಂದ್ರೆ ಟ್ರೈನ್ 5:30 ಐತಿ. ಅಷ್ಟ. ಇಫ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬಂದ್ಬೇಡ್ರಿ. ಬಾಯ್.